ನೋಡ್ಕೊಳ್ಳಿ, ಮೂರನೇ ಪ್ರಾಬ್ಲಮ್ ನೋಡ್ಕೊಳ್ಳಿ. ಕ್ವಶನ್ ಏನಿದೆ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಫಾರ್ ದ ಫಾಲೋಯಿಂಗ್ ಪೋಲಾರ್ ಕರ್ವ್ಸ್. ಆರ್ ಪವರ್ ಎಮ್ ಈಸ್ ಈಕ್ವಲ್ ಟು ಎ ಪವರ್ ಎಮ್ ಇಂಟು ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಇಲ್ಲಿ ನೋಡಿ ಈ ಪ್ರಾಬ್ಲಮ್ ಮಾಡೋಕ್ಕೆ ನಿಮಗೇನು ಈ ಫಾರ್ಮುಲೇಸ್ ಎಲ್ಲ ಗೊತ್ತಿರಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಹೆಂಗೆ ಮಾಡೋದು. ಫಸ್ಟು ಆರ್ ಪವರ್ ಎಮ್ ಈಸ್ ಈಕ್ವಲ್ ಟು ಏನು, ಎ ಪವರ್ ಎಮ್ ಕಾಸ್ ಎಮ್ ಡೀಟಾ ಕ್ವಶನ್ ಬರ್ಕೊಳ್ಳೋಣ ಪ್ಲಸ್ ಸೈನ್ ಎಮ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಏನಾಗುತ್ತೆ, ಲಾಗ್ ಆರ್ ಪವರ್ ಎಮ್ ಈಸ್ ಈಕ್ವಲ್ ಟು ಏನು, ಲಾಗ್ ಎ ಪವರ್ ಎಮ್ ಇಂಟು ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ನೀಟಾಗಿ ಲಾಗರಿಥಮ್ದು ಫಾರ್ಮುಲೆ ಫಸ್ಟ್ ಅಪ್ಲೈ ಮಾಡಿ. ಲಾಗ್ ಎಮ್ ಪವರ್ ಎನ್ ಅಂದರೆ ಏನು, ಎನ್ ಲಾಗ್ ಎಮ್. ಇಲ್ಲಿ ಎಮ್ ಅಂದರೆ ಆರು, ಎನ್ ಅಂದರೆ ಎಮ್ಮು. ಏನಾಗುತ್ತೆ ಇದು ಹೇಳಿ, ಎಮ್ ಲಾಗ್ ಆರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಲಾಗ್ ಎಮ್ ಇಂಟು ಎನ್. ಇದು ಎಮ್ ಅಂದರೆ ಎ ಪವರ್ ಎಮ್ಮು, ಎನ್ ಅಂದರೆ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಏನಾಗುತ್ತೆ ಇದು, ಲಾಗ್ ಎ ಪವರ್ ಎಮ್ ಪ್ಲಸ್ ಲಾಗ್ ಆಫ್ ಹೇಳಿ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಕರೆಕ್ಟ್ ಅಲ್ವಾ? ಈಗ ಎಮ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪವರ್ ಎನ್ ಅಂದ್ರೇನು, ಈಗೇನು ಎಮ್ ಲಾಗ್ ಎ. ಏನಾಗುತ್ತೆ ಇದು, ಎಮ್ ಲಾಗ್ ಎ ಪ್ಲಸ್ ಲಾಗ್ ಆಫ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಇದು ಲಾಗರಿಥಮ್ದು ಫಾರ್ಮುಲೇಸ್ಗಳನ್ನ ಅಪ್ಲೈ ಮಾಡಬೇಕು. ಫಸ್ಟ್ ಏನು, ಆರ್ ಪವರ್ ಎಮ್ ಈಸ್ ಈಕ್ವಲ್ ಟು ಎ ಪವರ್ ಎಮ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ ಇದೆ. ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ ಆರ್ ಪವರ್ ಎಮ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎಮ್ ಇಂಟು ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂದರೆ ಎಮ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎಮ್ ಲಾಗ್ ಎಮ್ ಪ್ಲಸ್ ಲಾಗ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಎಮ್ ಲಾಗ್ ಆರ್ ಇದು ಎಮ್ ಲಾಗ್ ಎ ಆಗುತ್ತೆ, ಇದಾಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಡಿಫ್ರೆನ್ಷಿಯೇಟ್ ಹೇಳಿ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಈಗ ಎಮ್ ಕಾನ್ಸ್ಟೆಂಟು, ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r. ಇಲ್ಲಿ ಎಮ್ನ ಹಂಗೆ ಇಟ್ಕೊಳ್ಳಿ. ಲಾಗಿಗೆ ಡಿಫ್ರೆನ್ಷಿಯೇಷನ್ ಏನು, 0 ಅಂದರೆ ಡೈರೆಕ್ಟ್ 0 ಬರೆದ್ಬಿಡ್ತೀನಿ ಇಲ್ಲಿ. ಕರೆಕ್ಟ್ ಅಲ್ವಾ? ಈಗ ಲಾಗ್ ಆಫ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ ಹೇಳಿ, ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಎನಿಥಿಂಗ್ಗೆ ಫಾರ್ಮುಲಾ ಏನು, 1 ಬೈ ಎನಿಥಿಂಗ್. ಅಂದರೆ 1 ಬೈ ಎನಿಥಿಂಗ್ ಅಂದರೆ ಕಾಸ್ ಎಮ್ ಡೀಟಾ ಆಮೇಲೆ ಡಿ ಬೈ ಡಿ ಡೀಟಾ ಆಫ್ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಕರೆಕ್ಟ್ ಅಲ್ವಾ? ಈಗ ಹೇಳಿ ನೆಕ್ಸ್ಟು ಮಾಡಬೇಕು. ಈಗ ನೋಡಿ 1 ಬೈ ಹೇಳಿ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಈಗ ಡಿ ಬೈ ಡಿ ಡೀಟಾ ಆಫ್ ಯು ಪ್ಲಸ್ ವಿ ಇದ್ದಂಗೆ ಇದು. ಕಾಸ್ಗೇನು, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದ್ರೇನು, ಮೈನಸ್. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಫ್ ಅಂದರೆ ಮೈನಸ್ ಸೈನ್ ಎಫ್. ಇಲ್ಲಿ ಬರೆದ್ಬಿಡ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಫ್ ಅಂದರೆ ಕಾಸ್ ಎಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಅಂದರೆ ಇಲ್ಲಿ ಇದು ಫಾರ್ಮುಲೇಸ್ ಮೇನು. ಈಗ ನೋಡಿ, ಡಿ ಬೈ ಡಿ ಡೇಟ್ ಆಫ್ ಕಾಸ್ ಆಫ್ ಎನಿಥಿಂಗ್ ಅಂದರೆ ಮೈನಸ್ ಸೈನ್ ಆಫ್ ಎನಿಥಿಂಗ್ ಆಮೇಲೆ ಡಿ ಬೈ ಡಿ ಡೇಟ್ ಆಫ್ ಎನಿಥಿಂಗ್. ಅದೇ ಥರ ಡಿ ಬೈ ಡಿ ಡೇಟ್ ಆಫ್ ಸೈನ್ ಆಫ್ ಎನಿಥಿಂಗ್ ಅಂದರೆ ಕಾಸ್ ಆಫ್ ಎನಿಥಿಂಗ್ ಡಿ ಬೈ ಡಿ ಡೇಟ್ ಆಫ್ ಎನಿಥಿಂಗ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಕಾಸ್ ಆಫ್ ಎನಿಥಿಂಗ್ ಏನು, ಡಿ ಬೈ ಡಿ ಡೇಟ್ ಆಫ್ ಎಮ್ ಡೀಟಾ ಅಂದರೆ ಎಮ್ ಎ. ಅರ್ಥ ಆಗ್ತಿದೆಯಲ್ವಾ? ಡೈರೆಕ್ಟ್ ಬರೀಲ್ಲ, ಗೊತ್ತಾಗುತ್ತೆ ಅಲ್ವಾ? ಪ್ಲಸ್ ಹೇಳಿ ಸೈನ್ ಏನು, ಕಾಸ್ ಎಮ್ ಡೀಟಾ ಡಿ ಬೈ ಡೇಟ್ ಆಫ್ ಎಮ್ ಡೀಟಾ ಅಂದರೆ ಎಮ್ ಎ. ಅರ್ಥ ಆಗ್ತಿದೆಯಲ್ವಾ? ಈಗ ಈ ಡಿಫ್ರೆನ್ಷಿಯೇಷನ್ನ ಇಲ್ಲಿ ಬರೆದ್ಬಿಡಿ ಅಷ್ಟೇ. ಹೇಳಿ ಪ್ಲಸ್ 1 ಬೈ ಹೇಳಿ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಆಮೇಲೆ ಕಾಸ್ ಎಮ್ ಡೀಟಾಗೇನು, ಸೈನ್ ಎಮ್ ಡೀಟಾ ಇಂಟು ಎಮ್ ಪ್ಲಸ್ ಹೇಳಿ ಸೈನ್ ಎಮ್ ಡೀಟಾಗೆ ಕಾಸ್ ಎಮ್ ಡೀಟಾ ಇಂಟು ಎಮ್. ಅರ್ಥ ಆಗುತ್ತೆ ಅಲ್ವಾ ಇದು?
ಈಗ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? ಇದನ್ನ ನೀಟಾಗಿ ಬರೀರಿ ನೀವು, ಅರ್ಥ ಆಯ್ತಲ್ವಾ? ನಾನು ಫಾರ್ಮುಲೇಸ್ ಬರೆದಿದ್ದೀನಿ ಅಂತ ಈ ಥರ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹೇಳಿ ಎಮ್ಮು 1/r dr/dθ ಅಂದ್ರೇನು? ಎಮ್ಮು cot phi 1/r dr/dθ ಅಂದರೆ cot phi. ಇಲ್ಲಿ ಎಮ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು? ಮೈನಸ್ ಸೈನು ಪ್ಲಸ್ ಕಾಸ್ ಎಮ್ ಡೀಟಾ. ಅಥವಾ ನೀವು ಫಸ್ಟ್ ಏನು ಬರ್ಕೋಬೋದು? ಕಾಸ್ ಎಮ್ ಡೀಟಾ ಮೈನಸ್ ಸೈನ್ ಎಮ್ ಡೀಟಾ. ಕರೆಕ್ಟ್ ಅಲ್ವಾ? ಈ ಥರ ಬರಿಬೋದಲ್ವಾ? ಅಂದರೆ ಎಮ್ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಮೈನಸ್ ಸೈನ್ ಪ್ಲಸ್ ಕಾಸ್, ಅಥವಾ ಕಾಸ್ ಮೈನಸ್ ಸೈನ್ ಅಂತ ಬರ್ಕೋಬೋದು. ಕೆಳಗಡೆ ಏನಿದೆ? ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ನೋಡಿ ಎಮ್ ಎಮ್ ಕ್ಯಾನ್ಸಲ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದ್ದರೆ ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡಬೇಕು. ಏನು ಮಾಡಬೇಕು? ಡಿವೈಡ್ ಬೈ ಕಾಸ್ ಎಕ್ಸ್. ಅಂದರೆ ಕಾಸ್ ಎಮ್ ಡೀಟಾ ಇಂದ ಡಿವೈಡ್ ಮಾಡಿಬಿಡಿ, ಏನಾಗುತ್ತೆ ಹೇಳಿ? ಇ ಎಮ್ ಕ್ಯಾನ್ಸಲ್ ಮಾಡಿ. ಈಗ ಹೇಳಿ ಕಾಸ್ ಎಮ್ ಡೀಟಾ ಡಿವೈಡೆಡ್ ಬೈ ಹೇಳಿ ಕಾಸ್ ಎಮ್ ಡೀಟಾ ಮೈನಸ್ ಹೇಳಿ ಸೈನ್ ಎಮ್ ಡೀಟಾ ಡಿವೈಡೆಡ್ ಬೈ ಕಾಸ್ ಎಮ್ ಡೀಟಾ. ಆಮೇಲೆ ಕಾಸ್ ಎಮ್ ಡೀಟಾ ಪ್ಲಸ್ ಕಾಸ್ ಎಮ್ ಡೀಟಾ ಬೈ ಹೇಳಿ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ ಡಿವೈಡೆಡ್ ಬೈ ಕಾಸ್ ಎಮ್ ಡೀಟಾ. ಇಲ್ಲೇನಿದೆ? ಕಾಟ್ ಫೈ. ಈಗ ನೋಡಿ, ಕಾಸ್ ಎಮ್ ಡೀಟಾ ಬೈ ಕಾಸ್ ಎಮ್ ಡೀಟಾ ಅಂದರೆ ಸೈನ್ ಬೈ ಕಾಸ್ ಅಂದರೆ ಇಲ್ಲಿ 1 ಪ್ಲಸ್ ಕಾಟ್ ಫೈ ಈಸ್ ಈಕ್ವಲ್ ಟು ಏನಾಯಿತು ನೋಡಿ, ಇಲ್ಲಿ ಕಾಸ್ ಎಮ್ ಡೀಟಾ ಕ್ಯಾನ್ಸಲ್ ಆದರೆ 1, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಅಂದರೆ ಸೈನ್ ಎಮ್ ಡೀಟಾ ಬೈ ಕಾಸ್ ಎಮ್ ಡೀಟಾ ಟ್ಯಾನ್ ಎಮ್ ಡೀಟಾ ಆಗುತ್ತೆ. ಇದು 1 ಪ್ಲಸ್ ಟ್ಯಾನ್ ಎಮ್ ಡೀಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇದಕ್ಕೆ ಯಾವ ಫಾರ್ಮುಲಾ ಆಗುತ್ತೆ ನೋಡಿ ಹೇಳಿ. ಕಾಟ್ ಫೈ ಈಸ್ ಈಕ್ವಲ್ ಟು 1 ಮೈನಸ್ ಹೇಳಿ 1 ಮೈನಸ್ ಟ್ಯಾನ್ ಡೀಟಾ ಬೈ 1 ಪ್ಲಸ್ ಟ್ಯಾನ್ ಡೀಟಾ ಅಂದ್ರೇನು? 4 ಪ್ಲಸ್ ಡೀಟಾ. ಅದನ್ನ ನಾನು ಈ ಥರ ಬರ್ಕೋತೀನಿ, ಎಕ್ಸ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಹೇಳಿ ಏನಾಗುತ್ತೆ ಅದು? 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂದ್ರೇನು? ಕಾಟ್ ಆಫ್ π/4 ಪ್ಲಸ್ ಎಕ್ಸ್. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನಿದೆ ನೋಡಿ, ಇದಕ್ಕೆ ಕಂಪೇರ್ ಮಾಡಿ. ಎಕ್ಸಾಕ್ಟ್ದಲ್ಲಿ ಏನಿದೆ? ಎಮ್ ಡೀಟಾ ಇದೆ. ಅಂದರೆ ಎಕ್ಸಾಕ್ಟ್ದಲ್ಲಿ ಎಮ್ ಡೀಟಾ ಹಾಕಿದ್ರೆ ಏನಾಗುತ್ತೆ ಹೇಳಿ? 1 ಮೈನಸ್ ಟ್ಯಾನ್ ಎಮ್ ಡೀಟಾ ಡಿವೈಡ್ ಬೈ 1 ಪ್ಲಸ್ ಎಕ್ಸಾಕ್ಟ್ದಲ್ಲಿ ಮಾತ್ರ ಎಮ್ ಡೀಟಾ ಹಾಕಿ ಈಸ್ ಈಕ್ವಲ್ ಟು ಆ ಥರ ಹಾಕ್ಕೋಬೋದು. ಕಾಟ್ ಆಫ್ ಹೇಳಿ π/4 ಪ್ಲಸ್ ಎಮ್ ಡೀಟಾ. ಹೇಳಿ ಕಾಟ್ ಆಫ್ ಪ್ಲಸ್ ಎಮ್ ಡೀಟಾ ಅಂದರೆ ಕಾಟ್ ಐತಲ್ವಾ? ಅಂದರೆ ಫೈ ಏನಾಯಿತು ಹಂಗಿದ್ರೆ? ದೇರ್ ಫೋರ್ ಫೈ ಈಸ್ ಈಕ್ವಲ್ ಟು π/4 ಪ್ಲಸ್ ಎಮ್ ಡೀಟಾ. ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. r/m ಈಸ್ ಈಕ್ವಲ್ ಟು ಏನು? ಇದೆಲ್ಲ ಬರೆಯೋಕ್ಕೆ ಹೋಗಬಾರ್ದು, ಇದೆಲ್ಲ ಬರೀ ಇದು ಮಾತ್ರ ನಿಮ್ಮದು ಆನ್ಸರು. ಅರ್ಥ ಆಗ್ತಿದೆಯಲ್ವಾ? ಹೇಳಿ r/m ಈಸ್ ಈಕ್ವಲ್ ಟು a/m cos m ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. r/m ಈಸ್ ಈಕ್ವಲ್ ಟು a/m cos m ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ r/m ಈಸ್ ಈಕ್ವಲ್ ಟು ಲಾಗ್ a/m ಇಂಟು cos m ಡೀಟಾ ಪ್ಲಸ್ m ಲಾಗ್ r ಈಸ್ ಈಕ್ವಲ್ ಟು ಹೇಳಿ ಲಾಗ್ m/m ಪ್ಲಸ್ ಲಾಗ್ ಆಫ್ cos m ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಇದು m ಲಾಗ್ r ಈಸ್ ಈಕ್ವಲ್ ಟು m ಲಾಗ್ a ಪ್ಲಸ್ ಲಾಗ್ ಆಫ್ cos m ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. m ಲಾಗ್ r ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr/dθ. m ಲಾಗ್ ಎಗೆ 0. ಇದಕ್ಕೆ 1 cos m ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಕಾಸ್ಗೇನು? ಮೈನಸ್ ಸೈನ್ ಎಮ್ ಡೀಟಾ ಇಂಟು ಎಮ್ಮು. ಸೈನ್ಗೇನು? ಕಾಸ್ ಎಮ್ ಡೀಟಾ ಇಂಟು ಎಮ್ಮು. ಇದೇನಾಗುತ್ತೆ? ಎಮ್ಮು ಕಾಟ್ ಫೈ ಆಗುತ್ತೆ. ಆಮೇಲೆ ಇದು ಎಮ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಮೈನಸ್ ಸೈನ್ ಪ್ಲಸ್ ಕಾಸ್ ಅಂದರೆ ಕಾಸ್ ಎಮ್ ಡೀಟಾ ಮೈನಸ್ ಸೈನ್ ಎಮ್ ಡೀಟಾ ಡಿವೈಡ್ ಬೈ ಕಾಸ್ ಎಮ್ ಡೀಟಾ ಪ್ಲಸ್ ಸೈನ್ ಎಮ್ ಡೀಟಾ. ಕಾಟ್ ಫೈ ಈಸ್ ಈಕ್ವಲ್ ಟು ಏನಾಗುತ್ತೆ? ಕಾಸ್ ಬೈ ಕಾಸು ಸೈನ್ ಬೈ ಕಾಸು ಡಿವೈಡ್ ಬೈ ಕಾಸ್ ಎಮ್ ಡೀಟಾ ಮಾಡಿ ಎಲ್ಲ ಟರ್ಮ್. ಕಾಸ್ ಬೈ ಕಾಸ್ ಏನಾಗುತ್ತೆ? 1. ಸೈನ್ ಬೈ ಕಾಸ್ ಏನಾಗುತ್ತೆ? ಟ್ಯಾನ್. ಇದು 1 ಆಗುತ್ತೆ, ಇದು ಟ್ಯಾನ್. 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂದರೆ ಏನು? ಕಾಟ್ ಆಫ್ π/4 ಪ್ಲಸ್ ಎಕ್ಸ್. ಅಂದರೆ ಫೈ ಈಸ್ ಈಕ್ವಲ್ ಟು ಏನು? π/4 ಪ್ಲಸ್ ಎಮ್ ಡೀಟಾ. ಗೊತ್ತಾಯ್ತಲ್ವ? ಥ್ಯಾಂಕ್ ಯು.
ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.